ಪ್ರಿಯರೇ ನಮಸ್ಕಾರ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಕ್ಲಾರಾ 16 ವರ್ಷದವಳಿದ್ದಾಗ ಆಕೆ ಕುಟುಂಬವು ಇಂಡಿಯಾಗೆ ಬರಬೇಕಾಯಿತು. ಮುಖ್ಯವಾಗಿ ಆಕೆ ತಂದೆಗೆ ಟ್ರಾನ್ಸ್ಫರ್ ಆದ ಕಾರಣ, ಹೊಸ ಜಾಗಕ್ಕೆ ಬಂದ ಕಾರಣ, ಹಳೆ ಗೆಳೆಯರಿಲ್ಲದೆ ಹಾಗೆ ಶಾಲೆಯಲ್ಲೆಲ್ಲ ಹೊಸಬರೇ ಇದ್ದ ಕಾರಣ ಹಲವು ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಈ ಬಾರಿ ಶಾಲೆಗೆ ಸೇರಿದ್ದು ಶಾಲೆಯ ಮಧ್ಯ ವರ್ಷವಾದ್ದರಿಂದ, ಅಂದರೆ ಶಾಲೆ ಪ್ರಾರಂಭವಾದ ನಂತರ. ಹೊಸ ಹುಡುಗಿಯಾದ ಕಾರಣ ಈ ಹುಡುಗಿಯೊಂದಿಗೆ ಸ್ನೇಹ ಬೆಳೆಸಲು ಯಾರೂ ಮುಂದೆ ಬರಲಿಲ್ಲ. ಹೊಸ ಶಾಲೆಯಾದ್ದರಿಂದ ಆ ಶಾಲೆಯ ಸುತ್ತಮುತ್ತ ನೋಡುತ್ತಾ ಯಾರಾದರೂ ಗೆಳತಿಯರು ಸಿಗುತ್ತಾರೆ ಎಂದು ಒಬ್ಬಳೇ ಓಡಾಡುತ್ತಿದ್ದಳು. ಆದರೆ ಸ್ವಲ್ಪ ಸಮಯದ ನಂತರ ಒಟ್ಟು 5 ಹುಡುಗಿಯರ ಗುಂಪು ಒಂದು ಅವಳನ್ನು ಸ್ನೇಹಿತರಾಗಿ ಸ್ವೀಕರಿಸಿದರು. ಈ 5 ತನ್ನ ಒಳ್ಳೆಯ ಸ್ನೇಹಿತರು ಎಂದು ಕ್ಲಾರಾ ಭಾವಿಸಿದ್ದಳು. ಆದರೆ ಸ್ವಲ್ಪ ಸಮಯದ ನಂತರ ಆಕೆಗೆ ಆ ಹುಡುಗಿಯರ ನೈಜತೆ ತಿಳಿಯಿತು. ಆ ಹುಡುಗಿಯರು ತನ್ನ ಬೆನ್ನಿನ ಹಿಂದೆ ಅವಳ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದನ್ನು ಮತ್ತು ಅವಳ ಬಗ್ಗೆ ಸುಳ್ಳು ವದಂತಿಗಳನ್ನು ಹರಡಿಸುವುದನ್ನು ಅವಳು ನೋಡಿದಳು. ಈ ಬಗ್ಗೆ ಎಲ್ಲರೊಂದಿಗೆ ಹೇಳಿದಾಗ ಅವರು ಏನೂ ಆಗುವುದಿಲ್ಲ, ನೀನು ಧೈರ್ಯವಾಗಿರು ಎಂದು ಧೈರ್ಯ ತುಂಬಿದರು. ಆದರೆ ಉತ್ತಮ ಸ್ನೇಹಿತರೆಂದು ಭಾವಿಸಿದ್ದ ಈ 5 ಜನ ಹುಡುಗಿಯರ ಗುಂಪು ಪ್ರತಿದಿನ ಅವಳನ್ನು ಹಿಂಸಿಸಲು ಪ್ರಾರಂಭಿಸಿದರು. ಇದರಿಂದ ಅವಳು ತುಂಬಾ ಕಷ್ಟವನ್ನು ಅನುಭವಿಸುತ್ತಿದ್ದಳು. ಮೊದಲಿಗೆ ಅವರು ಅವಳ ಹೆಸರನ್ನು ಇಟ್ಟುಕೊಂಡು ಮಾತ್ರ ಕೀಟಳೆ ಮಾಡುತ್ತಿದ್ದರು. ಆದರೆ ನಂತರದ ದಿನಗಳಲ್ಲಿ ಪರಿಸ್ಥಿತಿ ಅತಿರೇಕಕ್ಕೆ ಹೋಯಿತು. ಒಂದು ದಿನ ಅವಳು ವಿರಾಮದ ಸಮಯದಲ್ಲಿ ತರಗತಿಯಲ್ಲಿ ತನ್ನ ಪುಸ್ತಕಗಳನ್ನು ಮರೆತಾಗ ಅವುಗಳನ್ನು ಸಂಗ್ರಹಿಸಲು ಹೋದಾಗ ಯಾರೋ ತನ್ನ ಪುಸ್ತಕಗಳ ಮೇಲೆ ತೀಕ್ಷ್ಣವಾದ ಮಾರ್ಕರ್ ನಿಂದ ಕೆಟ್ಟ ಪದಗಳನ್ನು ಬರೆದಿರುವುದನ್ನು ಅವಳು ನೋಡಿದಳು. ಅದೇ ರೀತಿ ಇನ್ನೊಂದು ದಿನ ತನ್ನ ಚೀಲವನ್ನು ತೆರೆದಾಗ ಯಾರೋ ತನ್ನ ಚೀಲದೊಳಗೆ ಕೆಸರು ಹಾಕಿರುವುದು ಕಂಡಿತು. ಹಾಗೆಯೇ ಇನ್ನೊಂದು ದಿನ ಶಾಲೆಗೆ ಬಂದಾಗ ಲಾಕರ್ ಒಡೆದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ವಿರಾಮದ ಸಮಯದಲ್ಲಿ ಆ ಹುಡುಗಿಯರು ಅವಳ ಕೋಟ್ ಜೇಬಿನಲ್ಲಿ ನಾಯಿಯ ಮಲವನ್ನು ಹಾಕಿದಾಗ ಅದು ಅವಳ ಕೋಪ ತೀವ್ರತೆಯನ್ನು ತಲುಪಿತು. ಆಗ ಅವಳಂದುಕೊಂಡಳು ಅವಳು ಆ ಸಂಜೆ ಶಾಲೆ ಮುಗಿದ ನಂತರ ತನ್ನ ಶಿಕ್ಷಕರಿಗೆ ಈ ದೌರ್ಜನ್ಯದ ಬಗ್ಗೆ ದೂರು ನೀಡಬೇಕೆಂದು. ಆದರೆ ಕ್ಲಾರಾ ಈ ಎಲ್ಲಾ ವಿಷಯವನ್ನು ಶಿಕ್ಷಕರಿಗೆ ತಿಳಿಸಬೇಕೆನ್ನುವಷ್ಟು ಹೊತ್ತಿಗೆ ತಡ ಮಾಡಿದ್ದಳು. ಅವಳು ತನ್ನ ಜೀವವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಏಕೆಂದರೆ ಅಂದು ಮಧ್ಯಾಹ್ನದ ಊಟದ ನಂತರ ಇಂದು ಶಾಲೆಯಲ್ಲಿ ಫೈರ್ ಡ್ರಿಲ್ ಅಭ್ಯಾಸವಿದೆ ಎಂದು ಶಿಕ್ಷಕರು ಹೇಳಿದರು. ಫೈರ್ ಡ್ರಿಲ್ ಎಂದರೆ ಬೆಂಕಿ ಅಥವಾ ಯಾವುದೇ ತುರ್ತು ಸಂದರ್ಭದಲ್ಲಿ ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದನ್ನು ಜನರಿಗೆ ಕಲಿಸುವ ಅಭ್ಯಾಸ. ಫೈರ್ ಡ್ರಿಲ್ ತರಬೇತಿಗೆ ಬರಬೇಕೆಂದು ಅಲಾರಾಂ ಸದ್ದು ಮಾಡಿದಾಗ ಮಕ್ಕಳೆಲ್ಲ ತರಗತಿಯಿಂದ ಹೊರಬಂದು ಅಂಗಳದಲ್ಲಿ ಜಮಾಯಿಸಿದರು. ಅಧ್ಯಾಪಕರು ಮಕ್ಕಳನ್ನು ಹೆಸರಿಟ್ಟು ಕರೆಯುತ್ತಿದ್ದರಿಂದ ತೊಂದರೆ ಕೊಡುತ್ತಿದ್ದ 5 ಜನ ಹುಡುಗಿಯರು ಕ್ಲಾರಾಳನ್ನು ಎಲ್ಲರ ಮುಂದೆ ಅವಮಾನಿಸಲು ಇದೇ ಸರಿಯಾದ ಸಮಯ ಎಂದುಕೊಂಡರು. ಅವರೆಲ್ಲರೂ ಕ್ಲಾರಾ ನಿಂತಿದ್ದ ಸ್ಥಳಕ್ಕೆ ತಲುಪಿದರು ಮತ್ತು ಎಲ್ಲರೂ ಅವಳನ್ನು ಸುತ್ತುವರಿದರು. ಆ ಸಮಯದಲ್ಲಿ ಕ್ಲಾರಾ ಡ್ರೈನ್ ಮ್ಯಾನ್ ಹೋಲ್ ಬಳಿ ನಿಂತಿದ್ದಳು. ಆದ್ದರಿಂದ ಅವರೆಲ್ಲರೂ ಅವಳ ಮುಖವನ್ನು ಡ್ರೈನ್ ಮ್ಯಾನ್ ಹೋಲ್ ನ ತೆರೆಯುವಿಕೆಯ ಕಡೆ ತಿರುಗಿಸಲು ಪ್ರಾರಂಭಿಸಿದರು. ಆಕೆ ಅವರನ್ನು ಬೇಡವೆಂದು ತಳ್ಳಲು ಪ್ರಯತ್ನಿಸಿದಾಗ ಕಾಲು ಜಾರಿ ಚರಂಡಿಯ ಮ್ಯಾನ್ ಹೋಲ್ಗೆ ಬಿದ್ದಳು. ಅವಳು ಬೀಳುವುದನ್ನು ನೋಡಿದ ಹುಡುಗಿಯರೆಲ್ಲ ನಗತೊಡಗಿದರು ಮತ್ತು ಎಲ್ಲರೂ ಕ್ಲಾರಾ ಎಲ್ಲಿದ್ದಾಳೆ ಎಂದು ಕೇಳಿದಾಗ ಅವಳು ಚರಂಡಿಗೆ ಬಿದ್ದಿದ್ದಾಳೆ ಎಂದು ಕೂಗಲು ಪ್ರಾರಂಭಿಸಿದರು. ಎಲ್ಲರೂ ನಗುತ್ತಿದ್ದರು. ಆದರೆ ಶಿಕ್ಷಕರು ಬಂದು ನೋಡಿದಾಗ ಅವಳ ದೇಹವು ಚರಂಡಿಯ ಕೆಳಗೆ ಬಿದ್ದಿರುವುದು ಕಂಡು ಬಂತು. ಎಲ್ಲರೂ ನಗುವುದನ್ನು ನಿಲ್ಲಿಸಿದರು. ಅವಳ ತಲೆಯು ತಿರುಚಿದ ಮತ್ತು ಅವಳ ಮುಖವು ರಕ್ತದ ಕರೆಗಳಿಂದ ಕೂಡಿತ್ತು. ಅವಳ ಕೈಕಾಲುಗಳಲ್ಲಿ ಚಲನೆಗಳು ಕಾಣಲಿಲ್ಲ. ದುರ್ಘಟನೆ ಏನೆಂದರೆ ಅಷ್ಟು ಹೊತ್ತಿಗಾಗಲೇ ಅವಳು ಕೊನೆಯುಸಿರೆಳೆದಿದ್ದಳು. ಪೊಲೀಸರು ಬಂದು ಚರಂಡಿಯೊಳಗೆ ಹೋಗಿ ನೋಡಿದಾಗ ಕ್ಲಾರಾಳ ಕತ್ತು ಮುರಿದಿತ್ತು ಮತ್ತು ಅವಳ ಮುಖವು ಹರಿದಿತ್ತು. ಆಕೆ ಕೆಳಗೆ ಬಿದ್ದಾಗ ಏಣಿಗೆ ತಲೆ ತಗುಲಿ ಪೆಟ್ಟು ಬಿದ್ದಿದ್ದರಿಂದ ಆಕೆ ಕೆಳಗಿರುವ ಕಾಂಕ್ರೀಟ್ ಗೆ ಬಿದ್ದಾಗ ಕುತ್ತಿಗೆ ತಿರುಚಿದಂತಾಗಿತ್ತು. ಇದೇ ಅವಳ ಸಾವಿಗೆ ಕಾರಣವಾಗಿತ್ತು. ಇಷ್ಟೆಲ್ಲ ಆದ ನಂತರ ಕ್ಲಾರಾಳ ಶವವನ್ನು ಶವಾಗಾರಕ್ಕೆ ಕಳುಹಿಸಿ ಪೊಲೀಸರು ಎಲ್ಲಾ ವಿದ್ಯಾರ್ಥಿಗಳನ್ನು ವಿಚಾರಣೆಗೊಳಪಡಿಸಿ ಆ ಹುಡುಗಿಯರ ಸರದಿ ಬಂದಾಗ ಕ್ಲಾರಾ ಬೀಳುವುದನ್ನು ಮಾತ್ರ ನೋಡಿರುವುದಾಗಿ ಸುಳ್ಳು ಹೇಳುತ್ತಾರೆ. ಪೊಲೀಸರು ನಂಬಿ ಅವಳಾಗಿಯೇ ಬಿದ್ದಿರುವುದು ಎಂದು ಕೇಸ್ ಕ್ಲೋಸ್ ಮಾಡುತ್ತಾರೆ. ಈ ಅಪಘಾತ ನಡೆದ ನಂತರ ಎಲ್ಲಾ ಮುಗಿಯಿತು, ಎಲ್ಲವೂ ಸರಿ ಹೋಯಿತು ಎಂದು ಎಲ್ಲರೂ ಭಾವಿಸಿದರು. ಆದರೆ ಕೆಲವು ತಿಂಗಳ ನಂತರ ಕ್ಲಾರಾಳ ಸಹಪಾಠಿಗಳು ಅವರ ಇಮೇಲ್ ಖಾತೆಯಲ್ಲಿ ವಿಚಿತ್ರ ಇಮೇಲ್ ಗಳನ್ನು ಸ್ವೀಕರಿಸಲು ಪ್ರಾರಂಭಿಸಿದರು. ಆ ಇಮೇಲ್ ಗಳ ಶೀರ್ಷಿಕೆ ಅವರು ನನ್ನನ್ನು ತಳ್ಳಿದರು ಮತ್ತು ಅವಳು ಬೀಳಲಿಲ್ಲ, ಆದರೆ ತಳ್ಳಲ್ಪಟ್ಟಳು ಎಂದು ಬರೆಯಲಾಗಿತ್ತು. ಆ ಇಮೇಲ್ ನಲ್ಲಿ ಇದನ್ನು ಬರೆಯಲಾಗಿತ್ತು: ತಪ್ಪಿತಸ್ಥರು ಯಾರೇ ಆಗಿದ್ದರೂ ತಕ್ಷಣ ತಪ್ಪೊಪ್ಪಿಕೊಳ್ಳಬೇಕು, ಇಲ್ಲದಿದ್ದರೆ ಪರಿಣಾಮಗಳು ತುಂಬಾ ಕೆಟ್ಟದಾಗಿರುತ್ತದೆ. ಆದರೆ ಆ 5 ಹುಡುಗಿಯರಲ್ಲಿ ಕೆಲವರು ಈ ಇಮೇಲ್ ಗಳನ್ನು ಸುಳ್ಳು ಎಂದು ಪರಿಗಣಿಸಿ ಅಳಿಸಿದ್ದಾರೆ ಮತ್ತು ಇತರರು ಅದರ ಬಗ್ಗೆ ಖಚಿತವಾಗಿಲ್ಲ. ಕೆಲವು ದಿನಗಳ ನಂತರ ಅವಳನ್ನು ಚರಂಡಿಗೆ ತಳ್ಳಿದ ಹುಡುಗಿಯೊಬ್ಬಳು ತನ್ನ ಮನೆಯಲ್ಲಿ ಸ್ನಾನ ಮಾಡುತ್ತಿರುತ್ತಾಳೆ. ಅವಳು ವಿಚಿತ್ರವಾದ ನಗುವ
ಶಬ್ದವನ್ನು ಕೇಳುತ್ತಾಳೆ. ಈ ಸದ್ದು ಚರಂಡಿಯಿಂದ ಬಂದಂತೆ ಕೇಳಿಸುತ್ತಿತ್ತು. ಹುಡುಗಿ ಗಾಬರಿಯಾಗಿ ತನ್ನ ಬಾತ್ರೂಮ್ ನಿಂದ ಓಡಿ ಹೊರಬಂದಳು. ಆ ರಾತ್ರಿ ಹುಡುಗಿ ತನ್ನ ತಾಯಿಗೆ ಗುಡ್ ನೈಟ್ ಹೇಳಿ ಮಲಗಿದಳು. ಆದರೆ ಸರಿಯಾಗಿ 5 ಗಂಟೆಗಳ ನಂತರ, ಅಂದರೆ ಮಧ್ಯರಾತ್ರಿಯಲ್ಲಿ ದೊಡ್ಡ ಶಬ್ದ ಕೇಳಿ ಅವಳ ತಾಯಿ ಎಚ್ಚರಗೊಂಡಳು. ಶಬ್ದ ಮಗಳ ಕೋಣೆಯಿಂದ ಕೇಳಿ ಬಂದ ಕಾರಣ ಅವಳು ಬೇಗನೆ ಮಗಳ ಕೋಣೆಯ ಕಡೆಗೆ ಹೋದಳು. ಆದರೆ ಅಲ್ಲಿ ಮಗಳು ಇರಲಿಲ್ಲ. ಕೂಡಲೇ ಪೊಲೀಸರಿಗೆ ಕರೆ ಮಾಡಿದಳು. ಪೊಲೀಸರು ತನಿಖೆ ಆರಂಭಿಸಿದಾಗ ಕೊನೆಗೆ ಚರಂಡಿ ಬಳಿ ಬಾಲಕಿಯ ಶವ ಪತ್ತೆಯಾಗುತ್ತದೆ. ಅವಳ ಕುತ್ತಿಗೆ ಮುರಿದು ಹೋಗಿತ್ತು ಮತ್ತು ಅವಳ ಮುಖವು ಈ ಹಿಂದೆ ಸತ್ತ ಕ್ಲಾರಾಳಂತೆಯೇ ಸಂಪೂರ್ಣವಾಗಿ ಹರಿದಿತ್ತು. ಇದಾದ ನಂತರ ಉಳಿದ 4 ಹುಡುಗಿಯರು ಕೂಡ ಆ ಮೊದಲ ಹುಡುಗಿಯ ರೀತಿಯಲ್ಲಿಯೇ ಸಾಯಲಾರಂಭಿಸಿದರು. ಎಲ್ಲರ ಮೃತದೇಹಗಳು ಒಂದೇ ಸ್ಥಳದಲ್ಲಿ ಪತ್ತೆಯಾಗುತ್ತದೆ. ಕ್ಲಾರಾ ಸತ್ತ ಅದೇ ತೆರೆದ ಮ್ಯಾನ್ ಹೋಲ್ ನಲ್ಲಿ. ಆದರೆ ಇಷ್ಟೆಲ್ಲ ಆದ ನಂತರವೂ ಸಾವಿನ ಸರಣಿ ನಿಂತಿಲ್ಲ. ಕ್ಲಾರಾ ಸ್ನೇಹಿತರೆಂದು ಭಾವಿಸಿದ್ದ ಎಲ್ಲಾ ಹಂತಕ ಹುಡುಗಿಯರು ಸತ್ತರು. ಚರಂಡಿಗೆ ತಳ್ಳಿದ್ದನ್ನು ಒಪ್ಪಿಕೊಳ್ಳದವರೆಲ್ಲ ಚರಂಡಿಯೊಳಗೆ ಕತ್ತು ಮುರಿದು ಮುಖ ಹರಿದ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಕೋಪಗೊಂಡ ಕ್ಲಾರಾಳ ಆತ್ಮವು ಇನ್ನೂ ಇದೆ ಮತ್ತು ಅವಳು ತನ್ನನ್ನು ಕೊಂದವರ ಸೇಡಿಗಾಗಿ ಮತ್ತೆ ಬರುತ್ತಾಳೆ ಎಂದು ಜನರು ಈಗಲೂ ನಂಬುತ್ತಾರೆ. ಅದಕ್ಕಾಗಿಯೇ ಯಾರನ್ನಾದರೂ ಬೆದರಿಸುವ ಮೊದಲು ನೀವು ಸಹ ಕ್ಲಾರಾಳ ಕೋಪಕ್ಕೆ ಬಲಿಯಾಗಬಹುದು ಎಂದು ಹೇಳುತ್ತಾರೆ.